2-3 ಲಕ್ಷ ಬೇಕಾಗುತ್ತೆ ಬೆಳ್ಳಿಲಿ ದೇವ್ರ ಪೂಜೆ ಸಾಮಾನು ತಗೊಳ್ಳೋದಕ್ಕೆ. ಬಟ್ ಇವಾಗ ಇರೋ ರೇಟಲ್ಲಿ ಆಗಲ್ಲ. ಸೊ ಅದಕ್ಕೆ ನಾನು ಜರ್ಮನ್ ಸಿಲ್ವರ್ ಬೈ ಮಾಡಿದ್ದೀನಿ. ಯಾರಾದ್ರೂ ಈ ಸೆಟ್ನ ನೋಡಿದ್ರೆ ಪಕ್ಕ ಕೇಳ್ತಾರೆ ಬೆಳ್ಳಿದು ಪೂಜೆ ಐಟಮ್ಸ್ ಯಾವಾಗ ತಗೊಂಡ್ರಿ ಅಂತ. ಅಷ್ಟು ಚೆನ್ನಾಗಿದೆ. ಈ ಜರ್ಮನ್ ಸಿಲ್ವರ್ನ ಬೆಳ್ಳಿ ಪಕ್ಕ ತಗೊಂಡೋಗಿಟ್ರೆ ಬೇರೆಯವರು ಕೂಡ ಗೆಸ್ ಮಾಡೋದಕ್ಕೆ ಟೈಮ್ ತಗೋತಾರೆ. ಅಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೇನು ಹಬ್ಬಗಳು ಬರ್ತಿದೆ, ಜಾತ್ರೆ, ಊರಬ್ಬ, ಮನೇಲಿ ಫಂಕ್ಷನ್ ಅಂತಿದ್ರೆ ಈ ತರದೊಂದು ಸೆಟ್ ತಗೊಳ್ಳಿ. ಆ ಫಂಕ್ಷನ್ ಕಳೆ ಹಬ್ಬದ ಕಳೆನೇ ಚೇಂಜ್ ಆಗ್ಬಿಡುತ್ತೆ. ಇದೊಂದು ಸೆಟ್ ಇದ್ರೆ ಜಸ್ಟ್ 1641 ರೂಪಾಯಿಗೆ ಜರ್ಮನ್ ಸಿಲ್ವರ್ದು ಇಷ್ಟೆಲ್ಲ ದೇವ್ರ ಸಾಮಾನು ತಗೊಂಡಿದ್ದೀನಿ. ಕಳ್ಸ ಬಂದು ಸಪರೇಟ್ ತಗೊಂಡಿರೋದು ನಾನು. ಸೆಟ್ ಅಲ್ಲೂ ಜರ್ಮನ್ ಸಿಲ್ವರ್ ಕಳ್ಸ ಕೊಟ್ಟಿದ್ದಾರೆ. ನಾನು ಡಿಸೈನ್ ಇರೋದು ಬೇರೆ ಸಪರೇಟ್ ಬೈ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಜರ್ಮನ್ ಸಿಲ್ವರ್. ಇಷ್ಟು ಹೈ ಕ್ವಾಲಿಟಿ ಬರುತ್ತೆ ಅಂತ ನಾನು ಗೆಸ್ ಮಾಡಿರಲಿಲ್ಲ. ಅಷ್ಟು ಚೆನ್ನಾಗಿದೆ. ಡಿಸೈನರ್ ಕಳ್ಸದಲ್ಲಿ ಅವರು ವಿಳೆದಲ್ಲೇ ತೆಂಗಿನಕಾಯಿ ಜರ್ಮನ್ ಸಿಲ್ವರ್ ಕೊಟ್ಟಿರ್ತಾರೆ. ಈ ಸೆಟ್ ಅಲ್ಲಿ ತುಂಬಾ ತರ ಐಟಮ್ಸ್ ಕೊಟ್ಟಿದ್ದಾರೆ. ಜರ್ಮನ್ ಸಿಲ್ವರ್ ಕಳ್ಸ ಇರ್ಬೋದು, ದೀಪ, ಅರ್ಶಿನ ಕುಂಕುಮ, ಬಟ್ಲು, ಗಂಟೆ, ಊದ್ಗಡೆ ಚುಚ್ಚೋದು, ಕರ್ಪೂರ ಬೆಳಗೋದು. ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಇನ್ನೇನು 80% ಸೇಲ್ಸ್ ಸ್ಟಾರ್ಟ್ ಆಗ್ತಿದೆ ಮೀಶೋದಲ್ಲಿ 7th ಇಂದ. ಸೊ ಇನ್ನು ಕಮ್ಮಿ ರೇಟಿಗೆ ಸಿಗ್ಬೋದು. ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ನಿಮ್ಗೂ ಏನಾದ್ರು ಈ ಪ್ರಾಡಕ್ಟ್ ಲಿಂಕ್ ಬೇಕಾದ್ರೆ ನನ್ನ ಫಾಲೋ ಮಾಡ್ಕೊಂಡು ಲಿಂಕ್ ಅಂತ ಕಮೆಂಟ್ ಮಾಡಿ. ಹೈಲೈಟ್ಸ್ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು.